ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹಿಂದಿನ ಅವಧಿಯಲ್ಲಿ ಬಹುಪದೋಕ್ತಿಯನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ವರ್ಗ ಬಹುಪದೋಕ್ತಿಯನ್ನು ನಾವು ಒಂದು ಪ್ರಶ್ನೆಯನ್ನು ನೋಡಿದ್ದೇವೆ. ಏನು ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ನೋಡುವ ಯಾವುದರ ವರ್ಗವನ್ನು ನೋಡಿದ್ದೇವೆ. ಯಾವುದು ಅಂದರೆ 2024 ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು ಪ್ರಶ್ನೆ. ಈಗ 2022ರಲ್ಲಿ ಬಹುಪದೋಕ್ತಿಯ ಅಧ್ಯಾಯದ ಮೇಲೆ 2 ಪ್ರಶ್ನೆಗಳನ್ನು TETಯಲ್ಲಿ ಕೇಳಿದ. ಸೊ ಹಾಗಾದ್ರೆ ಆ ಬಹುಪದೋಕ್ತಿ ಯಾವ ಬಹುಪದೋಕ್ತಿ, ಅದನ್ನು ಏನು ಪ್ರಶ್ನೆ ಕೇಳಿದಾನ ನೋಡೋಣ. ಏನಪ್ಪಾ ಅಂದ್ರೆ ಅಲ್ಫಾ ಬೀಟಾ ಗಾಮಾಗಳು ಒಂದು ಘನ ಬಹುಪದೋಕ್ತಿ P(x) ನ ಶೂನ್ಯತೆಗಳಾಗಿವೆ. ಅಂದ್ರೆ ನಾನು ಹೇಳಿದೆ ಆದರ್ಶ ರೂಪ ಮತ್ತು ಇದು ಹೇಳುವ ಘನ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟದಾವ ನೋಡ್ರಿ, ಇಲ್ಲಿ 3 ಅದಾವ. ರೈಟ್, ಶೂನ್ಯತೆಗಳಾಗಿದ್ದು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು 2, ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು 10. ಅಲ್ಫಾ ಬೀಟಾ ಗಾಮಾ ಇವುಗಳ ಗುಣಲಬ್ಧ -24 ಆದರೆ ಆ ಘನ ಬಹುಪದೋಕ್ತಿಯತೆ ಕೇಳ್ತಿದ್ದಾನೆ. ಆ ಘನ ಬಹುಪದೋಕ್ತಿಯತೆ ಕೇಳ್ತಿದ್ದಾನ್ರಿ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಇದನ್ನ ಬರಿಬೇಕಾಗಿತ್ತು ಅಂದ್ರೆ ಒಂದು ಸರಳವಾದ ಒಂದು ನಿಯಮ ಐತಿ. ಏನು, x³ ಹೀಗೆ ಇಟ್ಕೊಳ್ಳೋಣ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು x² ಪ್ಲಸ್ ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು x ಮೈನಸ್ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ. ಈ ನಿಯಮ ಒಂದಿದ್ರೆ ಸಾಕು. ಅವ ಶೂನ್ಯತೆಗಳ ಕೊಟ್ಟಾಗ ಅವುಗಳ ನೋಡಿ ಶೂನ್ಯತೆಗಳ ಮೊತ್ತ, ರೈಟ್. ಇನ್ನು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ ಅಂತ ಕರೀತಾನೆ, ಇನ್ನು ಶೂನ್ಯತೆಗಳ ಗುಣಲಬ್ಧ ಅಂತ ಕರೀತಾನೆ. ಸೊ ಈ ನಿಯಮವನ್ನು ಅಪ್ಲೈ ಮಾಡಿದ್ರೆ ಸಾಕು, ನಾವು ಸರಳವಾಗಿ ಬಹುಪದೋಕ್ತಿ ಯಾವುದು ಅಂತ ಕಂಡುಹಿಡಿಯಬಹುದು. ನೋಡ್ರಿ, x³ ಹಾಗೆ ಹಾಕ್ತಾ ಇದ್ದಾನೆ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂದ್ರೆ 2 ಇದೆ, x² ಪ್ಲಸ್ 2 ಐತೆ, ನೇರವಾಗಿ ಹಾಕ್ತಿದ್ದೇವೆ, ಪ್ಲಸ್ ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಎಷ್ಟಿದೆ ರೀ, 10 ಇದೆ, ಎಕ್ಸ್ಗೆ ಎಕ್ಸ್ ಆಗ್ತಾ ಇದೆ, ಮೈನಸ್ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಯಾವ 24 ಮೈನಸ್ 24, ಸೊ ಮೈನಸ್ 24. x³ ಮೈನಸ್ 2x² ಪ್ಲಸ್ 10x ಮೈನಸ್ ಇಂಟು ಮೈನಸ್ ಪ್ಲಸ್ 24. ಹಾಗಾದ್ರೆ ಇದರಲ್ಲಿ ಯಾವುದಿದೆ, 2x³ ಸೊ ಸಾಧ್ಯನೇ ಇಲ್ಲ. x³ ಮೈನಸ್ 2x² ಮೈನಸ್ 10x ಐತಿ, ಇಲ್ಲಿ 10x ಐತಿ, ಪ್ಲಸ್ ಐತಿ, ಇಲ್ಲ. x³ ಮೈನಸ್ 2x² ಪ್ಲಸ್ 10x ಪ್ಲಸ್ 24. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 3. ಇದು ಘನ ಬಹುಪದೋಕ್ತಿ ಕೊಟ್ಟಾಗ ಬರೆಯುವಂತಹದ್ದು. ಅಂದ್ರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ ಘನ ಬಹುಪದೋಕ್ತಿಯನ್ನು ಕೊಟ್ಟಾಗ. ಸರ್ ಅಕಸ್ಮಾತ್ ವರ್ಗ ಬಹುಪದೋಕ್ತಿ ಕೊಟ್ಟಾಗ ಅದು ಸರಳ. ಏನು, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ, ಅಲ್ಫಾ ಇಂಟು ಬೀಟಾ. ಏನ್ರೀಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬರೆಯುವ ವರ್ಗ ಬಹುಪದೋಕ್ತಿ ಬರೆಯುವ ಆದರ್ಶ ರೂಪ. ಇದು ಘನ ಬಹುಪದೋಕ್ತಿಯನ್ನ ಬರೆಯಕ್ಕೆ ಯೂಸ್ ಮಾಡ್ತಾ ಇದ್ದಾವೆ. ಇದು ವರ್ಗ ಬಹುಪದೋಕ್ತಿಯನ್ನ ಬರೆಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಬೆಲೆ ಹಾಕ್ತಾ ಹೋಗ್ತೀವಿ ನೋಡ್ರಿ, 3 ಮೈನಸ್ 1^4 ಪ್ಲಸ್ 4 ಮೈನಸ್ 1^3 ಪ್ಲಸ್ 4 ಇಂಟು ಮೈನಸ್ 1 ಮೈನಸ್ 1, 3 ಮೈನಸ್ 1^4 ಮೈನಸ್ 1 ಮೈನಸ್ 1 ಮೈನಸ್ 1 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್. ಹಾಗಾದ್ರೆ ಇದು 1 ಆಯ್ತು. ಪ್ಲಸ್ 3 ಇದ್ದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಾ, ಮೈನಸ್ 1 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಮೈನಸ್ 1, 3 ಒಂದೇ 3 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಮೈನಸ್ 4 ಮೈನಸ್ 1, 4ರಲ್ಲಿ 3 ಹೋದ್ರೆ ಮೈನಸ್ 1 ಮೈನಸ್ 4 ಮೈನಸ್ 1, ಸೊ ಟೋಟಲ್ ಮೈನಸ್ 6. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4 -6.
ಸೊ ಈ ರೀತಿಯಾಗಿ ನಮ್ಗೆ ಬಹುಪದೋಕ್ತಿ ಮೇಲೆ ಏನ್ ಮಾಡಿದಪ್ಪ ಅಂದ್ರೆ ಪ್ರಶ್ನೆ ಕೇಳಿದ್ದ. ಸೊ ಏನ್ ಮಾಡೋಣ, ಮುಂದಿನ ಅವಧಿಯಲ್ಲಿ ನಮ್ಗೆ GPSTR ಕೇಳುವಂತಹ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಕೇಳಬಹುದು ಬಹುಪದೋಕ್ತಿಯ ಅಧ್ಯಾಯದ ಮೇಲೆ, ಅದರ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಪೂರ್ಣವಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ನಾನೇನ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.